ಸರ್ ಜಿಬಿಎ ಚುನಾವಣೆ ಬಗ್ಗೆ ಚರ್ಚೆ ಆಯ್ತಾ ಸರ್? ಜಿಬಿಎ ಚುನಾವಣೆ ಸರ್. ಸರ್ ಬಂಡವಾಳ ಹೂಡಿಕೆ ಇಲಾಖೆ ಮಾಡ್ತೀವಿ ಅಂತ ಪ್ರಪೋಸಲ್ ಕ್ಯಾಬಿನೆಟ್ ಅಲ್ಲಿ ಸರ್ ಜಿಬಿಎ ಚುನಾವಣೆ ನೋಡಿಯಪ್ಪ, ಫುಟ್ಪಾತ್ ವಿಚಾರದಲ್ಲಿ ಒಂದು ನಮ್ಮ ಬೆಂಗಳೂರು ಸಿಟಿ ಮಿನಿಸ್ಟ್ರು ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಫುಟ್ಪಾತ್ ವಿಚಾರದಲ್ಲಿ ಹಿಂದೆ ನಾನು ಅಪೋಸಿಷನ್ ಪಾರ್ಟಿ MLAs ಹತ್ರೆಲ್ಲ ಚರ್ಚೆ ಮಾಡಿದ್ದೆ. ಅಪೋಸಿಷನ್ ಪಾರ್ಟಿ MLAs ಕೂಡ ಇದಕ್ಕೆ ಅನುಮತಿಯನ್ನು ಕೊಟ್ಟಿದ್ರು. ಇದನ್ನ ಅವರು ಬೇರೆ ಕಡೆ ಅವ್ರಿಗೆ ಶಿಫ್ಟ್ ಮಾಡ್ತಾ ಇದೀವಿ. ಬೇರೆ ಸೈಡ್ ರೋಡಲ್ಲಿ ಅವರು ಹಾಕೊಳ್ಳಿ, ಅದಕ್ಕೆ ಎಲ್ಲೆಲ್ಲಿ ಇರಬೇಕು ಅಂತ ಅವ್ರಿಗೆ ಡಿಕ್ಲೇರ್ ಮಾಡ್ತಿದ್ವಿ. ಯಾರು ಅವ್ರಿಗೆಲ್ಲ ವೆಹಿಕಲ್ಗಳು ಬೇಕೋ ಸುಮಾರು 37,000 ಜನ ಅರ್ಜಿ ಹಾಕ್ಕೊಂಡಿದ್ದಾರೆ. ಸುಮಾರು 60,000 ಜನ ನಾವು ಸರ್ವೆ ಮಾಡಿದ್ದೀವಿ. 37,000 ಜನ ನಮಗೆ ವೆಂಡಿಂಗ್ ಮಿಷಿನ್ ಬೇಕು ಅಂತ ಕೆಲವು ಅರ್ಜಿ ಹಾಕ್ಕೊಂಡಿದ್ದಾರೆ. ಆ ವೆಲ್ಫೇರ್ ಸ್ಕೀಮ್ ಕೂಡ ನಾವು ಆದಷ್ಟು ಜಲ್ದಿ ತರ್ತೀವಿ. ದುಡ್ಡು ಕೂಡ ಇದೆ, ಸಾಕಷ್ಟು ಒಂದು 50-60 ಕೋಟಿ ರೂಪಾಯಿ ದುಡ್ಡು ಇದೆ. ಅದಕ್ಕೆ ಅವ್ರಿಗೆ ಬೇಕೋ ಎಷ್ಟೆಷ್ಟು ಸಬ್ಸಿಡಿ ಕೊಡಬೇಕು ಅವ್ರಿಗೆಲ್ಲ ಕೊಡಿಸ್ತೀವಿ. ಸೊ ಅವರು ಮೈನ್ ರೋಡ್ ವಾಕಬಲ್, ಯಾಕೆಂದರೆ ರಸ್ತೆಯಲ್ಲಿ ಪಾದಚಾರಿಗಳಿಗೂ ಬೇಕಲ್ಲ, ಮಧ್ಯ ತಳ್ಕೊಂಡಿದ್ರೆ ಸೈಡಲ್ಲಿ ಅವ್ರಿಗೆ ಒಂದು ಏರಿಯಾನ ನೋಟಿಫೈ ಮಾಡ್ತೀವಿ. ಸ್ಟ್ರೀಟ್ ವೆಂಡರ್ಗೆ ಎಲ್ಲಿ ಅವಕಾಶ ಮಾಡಿಕೊಡ್ಬೇಕು ಸ್ಟ್ರೀಟ್ ವೆಂಡರ್ಗಳಿಗೂ ಅವಕಾಶ ಮಾಡಿಕೊಡ್ತೀವಿ. ಎಲ್ಲ ಮೈನ್ ರೋಡಲ್ಲೇ ಇರಬೇಕು ಅಂತಂದರೆ ಭಾಳ ಕಷ್ಟ ಆಗ್ತದೆ. ನಾಳೆ ಬೆಳಗ್ಗೆ ನಾಗರಿಕರ ಸೌಲಭ್ಯ ಕೂಡ ನಮಗೆ ಭಾಳ ಮುಖ್ಯ. ನಾಗರಿಕರಿಂದ ವಿಪರೀತ ಪ್ರೆಷರ್ ಇದೆ. ನಾನು ಕೂಡ ಹಿಂದೆ ಡೆಪ್ಯೂಟಿ CM ಇದ್ದಾಗ, ಬೆಂಗಳೂರು ಸಿಟಿ ಮಿನಿಸ್ಟರ್ ಇದ್ದಾಗ ಎಲ್ಲ MLAs ಹತ್ರ ಮಾತಾಡಿದ್ದೀನಿ. ಅವರು ಎಲ್ಲರೂ ಒಪ್ಕೊಂಡಿದ್ದಾರೆ. ಎಲ್ಲ ಸಾಮೂಹಿಕವಾಗಿ ತೆಗೆದುಕೊಂಡಂಥ ಒಂದು ತೀರ್ಮಾನ ಇದು. ಆಮೇಲೆ ಸುಪ್ರೀಂ ಕೋರ್ಟಲ್ಲಿ ಒಂದು ಜಜ್ಮೆಂಟ್ ಇದೆ. ಆ ಸುಪ್ರೀಂ ಕೋರ್ಟ್ ಜಜ್ಮೆಂಟನ್ನು ಕೂಡ ನಾವು ಇಂಪ್ಲಿಮೆಂಟ್ ಮಾಡ್ತಾ ಇದ್ದೀವಿ. ನೆಕ್ಸ್ಟ್ ವೀಕ್ ಸರ್ ಜಿಬಿಎ ಚುನಾವಣೆ ನಡೆಸೋದ್ರ ಬಗ್ಗೆ ಚರ್ಚೆ ಆಯ್ತಾ ಸರ್? ಚುನಾವಣೆ ಬಗ್ಗೆ ಸರ್, ಅದ್ರ ಬಗ್ಗೆ ಒಂದು ಸ್ಮಾಲ್ ನಮ್ಮ ಪರಮೇಶ್ವರ್ ನೇತೃತ್ವದಲ್ಲಿ ಯಾವುದು ಜಿಬಿಎ ಚುನಾವಣೆ ಸರ್, ಇನ್ವೆಸ್ಟ್ಮೆಂಟ್ ಇದ್ದೇ ಇದೆ. ಅದಕ್ಕೊಂದು ಹೊಸ ರೂಪ ಬರ್ತಾ ಇದೆ. ಅದಕ್ಕೆ ನಾನೊಂದು ಸ್ಮಾಲ್ ಕೆಲವು ಸಜೆಷನ್ಸ್ ಎಲ್ಲ ಬರ್ತಾ ಇದೆ. ಪರಮೇಶ್ವರ್ ನೇತೃತ್ವದಲ್ಲಿ ಒಂದು 5-6 ಜನದ ಒಂದು ಕಮಿಟಿ ಮಾಡಿದ್ದೀನಿ. ಅವರು ನೆಕ್ಸ್ಟ್ ಕ್ಯಾಬಿನೆಟ್ಗೆ ಅದನ್ನ ರಿಪೋರ್ಟ್ ಕೊಡ್ತಾರೆ. ಸರ್ ಇನ್ನೊಂದು ಸರ್, ಎಲ್ಲ ಒಂದ್ ಕಡೆ ನೀವು SIR ನ ಬಹಳ ಸೀರಿಯಸ್ ಆಗಿ ತಗೊಂಡೋಗಿದ್ದ ಇಲ್ಲ ಸರ್? SIR ಬಗ್ಗೆ ಸೀರಿಯಸ್ ಆಗಿ ತಗೊಂಡಿದ್ದೀರಲ್ಲ ಸರ್? ನೋಡಿಯಪ್ಪ, ನಮ್ಮ ಸರ್ಕಾರದ ಜವಾಬ್ದಾರಿ ಪ್ರತಿಯೊಬ್ಬ ನಾಗರಿಕರಿಗೂ ಕೂಡ ಮತದಾನದ ಹಕ್ಕನ್ನು ಕೊಡಬೇಕು. ಎಲ್ಲ ಪಾರ್ಟಿಯವರು ಕೂಡ ನಾವು ರಿಕ್ವೆಸ್ಟ್ ಮಾಡ್ತೀವಿ. ಎಲ್ಲ ಪಾರ್ಟಿ, ನಾನು ಅದನ್ನೇ ಹೇಳಿದ್ನಲ್ಲ, ಎಲ್ಲರೂ ಕೂಡ ಅವ್ನ ವೋಟನ್ನು ಅವ್ನು ಯಾಕೆ ಕಳ್ಕೋಬೇಕು? ಸೊ ಅವ್ನಿಗೆ ಹಕ್ಕು ಕೊಡಬೇಕಾದ್ರು ಸರ್ಕಾರದ ಡ್ಯೂಟಿ. ಅದಕ್ಕೋಸ್ಕರ ನಾವು ಪ್ರತಿಯೊಂದು ವಾರ್ಡಲ್ಲಿ, ಪ್ರತಿಯೊಂದು ಬೂತಲ್ಲೂ ಕೂಡ ಹೆಲ್ಪ್ ಡೆಸ್ಕ್ ಮಾಡಬೇಕು ಅಂತ ನಾವು ಹೇಳಿದ್ವಿ. ಅಶೋಕ್ ಮತ್ತೆ ಕುಮಾರಸ್ವಾಮಿ ರಾಜ್ಯದ ಅಧಿಕಾರಿಗಳನ್ನ ದುರ್ಬಳಕೆ ಮಾಡ್ಕೊಳ್ತಾ ಇದ್ದಾರೆ ಅಂತ ಅಶೋಕ್ ಮತ್ತೆ ಕುಮಾರಸ್ವಾಮಿ ಆರೋಪ ಮಾಡ್ತಾ ಇದ್ದಾರೆ. ಅಪೋಸಿಷನ್ ಪಾರ್ಟಿ ಇರೋದು ಆರೋಪ ಮಾಡಕ್ಕೆ, ನಾವಿರೋದು ಜನ ಸೇವೆ ಮಾಡಕ್ಕೆ. ನಮ್ಮ ಡ್ಯೂಟಿ ನಾವು ಮಾಡ್ತೀವಿ. ಸಂಪುಟ ಪುನರಚನೆ ಸರ್, ಸಂಪುಟ ಪುನರಚನೆ ಬಗ್ಗೆ ಚರ್ಚೆ ಆಯ್ತಾ ಸರ್? ಸರ್ ಸಂಪುಟ ಪುನರಚನೆ, ಸಂಪುಟ ವಿಸ್ತರಣೆ ಬಗ್ಗೆ ಚರ್ಚೆ ಆಯ್ತಾ ಸರ್? ನಾಳೆ 1 ತಿಂಗಳಾಯ್ತು ಸರ್ ಸರ್ಕಾರ ಬಂದು. ಯಾರದು ಸರ್ಕಾರ ಬಂದು 1 ತಿಂಗಳಾಯ್ತು ಸರ್. ಯಾರು ಕೇಳ್ತಾ ಇದ್ರು? ಸರ್ಕಾರ ಬಂದು 1 ತಿಂಗಳಾಯ್ತು ಸರ್. ಸಂಪುಟ ವಿಸ್ತರಣೆ ಬಗ್ಗೆ ಚರ್ಚೆ ಆಯ್ತಾ ಸರ್? ಅಲ್ಲಪ್ಪ, ನೀನು ಎಷ್ಟಿಂದ ಮಾಧ್ಯಮದಲ್ಲಿ ಗೊತ್ತು? ಯಾರು ಕ್ಯಾಬಿನೆಟ್ ಅಲ್ಲಿ ಇದನ್ನ ಎಕ್ಸ್ಪಾನ್ಷನ್ ಬಗ್ಗೆ ಚರ್ಚೆ ಮಾಡ್ತಾರ? ಪಾರ್ಟಿ ತೀರ್ಮಾನ ಮಾಡ್ತೀವಿ. ಈಗ ಮೋದಿ ಸಾಹೇಬರು ಎಕ್ಸ್ಪಾನ್ಷನ್ ಮಾಡೋದನ್ನ ಕ್ಯಾಬಿನೆಟ್ ಅಲ್ಲಿ ಮಾಡ್ತಾರ? ಅವ್ರ ಪಾರ್ಟಿ ಹೈಕಮಾಂಡು ಅವ್ರು ಕೂತ್ಕೊಂಡು ಅವ್ರು ತೀರ್ಮಾನ ಮಾಡ್ತಾರೆ. ಸಾರಿಗೆ ಪ್ರಯಾಣ ದರ ಹೆಚ್ಚಳ ಮಾಡೋದ್ರ ಬಗ್ಗೆ ಚರ್ಚೆ ಆಗಿದೆಯಾ, ಆಗಿಲ್ವಾ? ಸಾರಿಗೆ ವಿಚಾರದಲ್ಲಿ ಅವರು ದೊಡ್ಡ ಗಾಬರಿ ವ್ಯಕ್ತಪಡಿಸಿದ್ದಾರೆ. ಯಾಕೆಂದರೆ ಪೆಟ್ರೋಲ್ ಡೀಸೆಲ್ ಪ್ರೈಸ್ ಎಲ್ಲ ಜಾಸ್ತಿ ಹೋಗಿದೆ. ಅದು ಅವರೊಂದು ಪ್ರಪೋಸಲ್ ಅದೇನಿದೆ ಅಂತ ಕೊಡಿ ಅಂತ ಹೇಳಿದ್ದೀವಿ. ಅದನ್ನು ಅದಾದಮೇಲೆ ನೋಡೋಣ. ಅದಕ್ಕೆ ನಾನು ಟೆಕ್ನಿಕಲ್ ಆಗಿ ಏನು ಅಂತ, ಎಷ್ಟು ಲಾಸ್ ಆಗ್ತಾಯಿದೆ, ಏನಾಗ್ತಾಯಿದೆ ಅಂತ ವಿತ್ ರಿಪೋರ್ಟ್ ಅವ್ರು ಕೊಡಬೇಕು. ಭಾಳ ಲಾಸ್ ಆಗ್ತಾಯಿದೆ. ಆ ಸಿಬ್ಬಂದಿನೂ ನಮಗೆ ಭಾಳ ಇಂಪಾರ್ಟೆಂಟು, ಅವ್ರಿಗೆ ಡಿಪಾರ್ಟ್ಮೆಂಟು ಇಂಪಾರ್ಟೆಂಟು. ಒಂದು ರಿಪೋರ್ಟ್ ಕೊಡಿ ಅಂತ ಹೇಳಿದ್ವಿ. ಕೊಟ್ಟ ಮೇಲೆ ನಿಮ್ಮ ಹತ್ರನೇ ಮಾತಾಡಿ, ನಿಮ್ಮ ಹತ್ರ ಮುಚ್ಚಿಟ್ಟೇನು ಮಾಡಲ್ಲ.